ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಮೆಣಸಿನಕಾಯಿ ಇಲ್ಲದೆ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ಅಡುಗೆಯೂ ಸಿದ್ಧವಾಗುವುದಿಲ್ಲ. ಬಹುತೇಕ ಎಲ್ಲ ಅಡುಗೆಗಳಿಗೂ ಮೆಣಸಿನಕಾಯಿ ಬೇಕೇ ಬೇಕು. ಈ ಮೆಣಸಿನಕಾಯಿಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿ ಬೆಳೆದುಕೊಂಡರೆ ಎಷ್ಟೇ ಚೆಂದ ಅಲ್ಲವೇ? ಹಾಗಾದರೆ ಅದರ ಬಗ್ಗೆ ಸಂಬಂಧಿಸಿದಂಥ ಒಂದು ಪುಟ್ಟ ವಿಡಿಯೋ ನಿಮಗಾಗಿ ಪ್ರಿಯ ವೀಕ್ಷಕರೇ. ಕೃಷಿ ಎನ್ನುವಂಥದ್ದು ನಮ್ಮ ಜೀವನದ ಜೀವಾಳ, ನಮ್ಮ ದೇಶದ ಬೆನ್ನೆಲುಬು. ಅದರಲ್ಲಿಯೂ ಆಹಾರ ಕೃಷಿಯು ಬಹಳ ಪ್ರಮುಖವಾಗಿರುತ್ತದೆ. ಆಹಾರ ಕೃಷಿಗಳಲ್ಲಿ ಒಂದಾಗಿರುವಂತಹ ಮೆಣಸಿನಕಾಯಿ ಕೂಡ ಒಂದು ಪ್ರಮುಖವಾದ ಕೃಷಿಯಾಗಿರುತ್ತದೆ. ಇದು ನಮ್ಮ ಜೀವನಕ್ಕೆ, ನಮ್ಮ ಆಹಾರ ಪದ್ಧತಿಗೆ ಬಹಳ ಅನುಕೂಲವಾದಂತಹ, ಅಗತ್ಯ ಮತ್ತು ಅನಿವಾರ್ಯವಾದಂತಹ ಒಂದು ಮುಖ್ಯವಾದ ಬೆಳೆಯಾಗಿದೆ ಬಂಧುಗಳೇ. ಕೃಷಿಯನ್ನು ಮಾಡುವುದರಲ್ಲಿ 3 ಥರದ ವಿಭಾಗಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಒಂದು, ಆಹಾರಕ್ಕಾಗಿ ಕೃಷಿ ಮಾಡುವುದು, ಆದಾಯಕ್ಕಾಗಿ ಕೃಷಿ ಮಾಡುವುದು, ಹವ್ಯಾಸಕ್ಕಾಗಿ ಕೃಷಿ ಮಾಡುವುದು. ಈ ರೀತಿಯ ವಿಭಾಗಗಳನ್ನು ನಾವು ಕಾಣಬಹುದು. ಆದರೆ ಇಲ್ಲಿ ನಾವು ಸ್ವಂತವಾಗಿ ನಮ್ಮ ಒಂದು ಮನೆಯ ಬಳಕೆಗಾಗಿ ಅಥವಾ ಆಹಾರಕ್ಕಾಗಿ, ಮನೆಯ ಬಳಕೆಗಾಗಿ ಯಾವ ರೀತಿಯಾಗಿ ನಾವು ಸಣ್ಣ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜಾಗದಲ್ಲಿ ಅಥವಾ ತಾರಸಿಯಲ್ಲಿ ಅಥವಾ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಎಲ್ಲಿ ಸ್ಥಳಾವಕಾಶ ಇರುವ ಜಾಗಗಳಲ್ಲಿ ಈ ರೀತಿಯ ಮೆಣಸಿನಕಾಯಿ ಕೃಷಿಯನ್ನು ಮಾಡಬಹುದು. ಅದು ಬಹಳ ಸುಲಭವಿದೆ. ಒಂದು ಮೆಣಸಿನಕಾಯಿಯ ಗಿಡವನ್ನು ತಂದು ಅಥವಾ ಇತರ ಸ್ವಲ್ಪ ಹೆಚ್ಚು ಗಿಡಗಳನ್ನು ತಂದು ಅಥವಾ ಇನ್ನು ಬೇರೆ ಗಿಡದಿಂದ ತಂದು ಅಥವಾ ಸ್ವತಃ ತಾವೇ ಗಿಡಗಳನ್ನು ತಯಾರಿ ಮಾಡಿ ಒಂದು ಗಿಡಗಳನ್ನು ನಾಟಿ ಮಾಡಿದರೆ ಸಾಕು. ನಾಟಿ ಮಾಡಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಕೊಡುತ್ತಾ ಬಂದರೆ ಕ್ರಮೇಣ ಅದು ಬೆಳೆಯುತ್ತಾ ದೊಡ್ಡದಾಗುತ್ತಾ ಬರುತ್ತದೆ. ಹೀಗೆ ದೊಡ್ಡದಾಗುತ್ತಾ ಬಂದು ಸ್ವಲ್ಪ ದಿನಗಳು ಕಳೆದ ಮೇಲೆ ನಿಮಗೆ ಅದರಲ್ಲಿ ಹೂವು ಬಿಟ್ಟು ಕಾಯಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಏನೆಂದರೂ ನಮ್ಮ ಮನೆಯ ಭಾಗದಲ್ಲಿ ನಾವೇ ಸ್ವತಃ ಒಂದು ನಟ್ಟು ಬೆಳೆಸಿದಂತಹ ಈ ಒಂದು ಗಿಡವನ್ನು ನೋಡುವಾಗ ನಮಗೆ ಕೂಡ ಬಹಳ ತುಂಬ ಸಂತೋಷವಾಗುತ್ತದೆ. ನಮಗೆ ಬೇಕಾದ ಹಾಗೆ ಅವಶ್ಯಕತೆ ಬಂದಾಗ ಪದಾರ್ಥಗಳು ಅಥವಾ ಸಾರು ಸಾಂಬಾರುಗಳನ್ನು ಮಾಡುವಾಗ ಒಂದು ಸ್ವಲ್ಪ ಮೆಣಸಿನಕಾಯಿ ಬೇಕಾದಂತಹ ಸಂದರ್ಭಗಳು ಒದಗಿ ಬಂದಾಗ ಅಥವಾ ಬರುತ್ತದೆ ಸಾಮಾನ್ಯವಾಗಿ ಎಲ್ಲರಿಗೂ. ಆದರೆ ಅದಕ್ಕೆ ಅಂಗಡಿಗೆ ಹೋಗುವ ಬದಲು ನಮ್ಮ ಮನೆಯ ಅಂಗಳದಲ್ಲಿ ಈ ರೀತಿಯ ಕೃಷಿ ಇದ್ದರೆ ಅಲ್ಲಿಂದಲೇ ತಾಜಾ ಶುದ್ಧವಾದ ಒಳ್ಳೆಯ ಮೆಣಸಿನಕಾಯಿಯನ್ನು ತಂದು ಬಳಸಿದರೆ ಅದು ನಮಗೆ ತುಂಬ ಒಂದು ಅನುಕೂಲವಾಗುತ್ತದೆ ಮತ್ತು ನಮ್ಮ ಆಹಾರಕ್ಕೆ ತುಂಬ ಒಂದು ಪ್ರಯೋಜನಕಾರಿಯಾಗುತ್ತದೆ. ಗಿಡಗಳನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮಗೆ ಅಗತ್ಯ ಇರುವ ಸ್ಥಳಾವಕಾಶದ ಲಭ್ಯಕ್ಕೆ ತಕ್ಕಂತೆ ಬೆಳೆಸಬಹುದು. ಒಂದು ವೇಳೆ ತುಂಬ ಜಾಗವಿದ್ದರೆ ಹೆಚ್ಚು ಗಿಡಗಳನ್ನು, ಕಡಿಮೆ ಜಾಗವಿದ್ದರೆ ಕಡಿಮೆ ಬೆಳೆಗಳನ್ನು, ಸ್ವಲ್ಪ ಜಾಗವಿದ್ದರೆ ಸ್ವಲ್ಪ ಗಿಡಗಳನ್ನು ನಾವು ಬೆಳೆಸಬಹುದು. ಹೇಗೆ ಅಂತ ಹೇಳಿದರೆ, 1 ಗಿಡಗಳನ್ನು ಬೆಳೆಸಬಹುದು, 5 ಗಿಡಗಳನ್ನು ಬೆಳೆಸಬಹುದು, 10 ಗಿಡಗಳನ್ನು ಬೆಳೆಸಬಹುದು, ಅದಕ್ಕಿಂತ ಹೆಚ್ಚು ಗಿಡಗಳನ್ನು ಬೆಳೆಸಬಹುದು. ಆದರೆ ನಮಗೆ ಇರುವಂತಹ ಸಮಯ, ಸ್ಥಳಾವಕಾಶ ಮತ್ತು ಅದಕ್ಕೆ ಕೊಡುವಂತಹ ಸಮಯದ ಮೇಲೆಯೂ ಕೂಡ ಈ ಎಲ್ಲ ಕಾರ್ಯವು ನಿರ್ಧರಿತವಾಗುತ್ತದೆ. ಇಲ್ಲಿ ನಾವು ಈ ಮೆಣಸಿನ ಗಿಡವನ್ನು ಯಾವ ರೀತಿ ಬೆಳೆಸಿದ್ದೇವೆ ಎನ್ನುವಂಥದ್ದು ಕೂಡ ನಿಮಗೆ ತಿಳಿಸುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಬಂಧುಗಳೇ. ಯಾಕೆಂದರೆ ನಾವು ಕೇವಲ ಒಂದು ಮೆಣಸಿನ ಗಿಡವನ್ನು ನೆಟ್ಟು ಬಿಟ್ಟಿದ್ದೇವೆ, ಅದಕ್ಕೆ ನಿರಂತರವಾಗಿ ಸ್ವಲ್ಪ ನೀರನ್ನು ಕೊಡುತ್ತಾ ಬಂದಿದ್ದೇವೆ. ಯಾವುದೇ ರೀತಿಯ ಗೊಬ್ಬರವನ್ನು ಕೊಡುವುದಿಲ್ಲ. ಅದು ಹಾಗೆ ಬೆಳೆದು ದೊಡ್ಡದಾಗಿರುತ್ತದೆ. ಯಾಕೆಂದರೆ ನಾವು ಬೆಳೆಸುವಂಥದ್ದು ಸರಳ ಸುಲಭ ವಿಧಾನಗಳನ್ನು ಮಾತ್ರ ನಾವು ಅನುಸರಿಸುತ್ತಿದ್ದೇವೆ. ಇದರಿಂದ ಗೊಬ್ಬರ ಕೊಡುವ ಅವಶ್ಯಕತೆಗಳು ಇಲ್ಲ. ಗೊಬ್ಬರ ಕೊಟ್ಟರೆ ಸ್ವಲ್ಪ ಒಳ್ಳೆಯದಾಗಬಹುದು. ಸಾಧ್ಯವಾದಷ್ಟು ಸಾವಯವ ಗೊಬ್ಬರಗಳನ್ನು ಕೊಡುವುದು ಬಹಳ ಮುಖ್ಯ. ಯಾಕೆಂದರೆ ಇವತ್ತು ಮಾರುಕಟ್ಟೆಯಲ್ಲಿ ನಮಗೆ ದೊರೆಯುವಂತಹ ಯಾವುದೇ ಆಹಾರ ಪದಾರ್ಥಗಳು, ತರಕಾರಿಗಳು ಕೂಡ ರಸಗೊಬ್ಬರಗಳನ್ನು ಮತ್ತು ಕ್ರಿಮಿನಾಶಕಗಳನ್ನು ಬಳಸಿ ತಯಾರಿಸಿ ಬೆಳೆಸಿರುತ್ತಾರೆ ಎಂಬುದು ಕೂಡ ಒಂದು ಗಮನಾರ್ಹ ವಿಚಾರವಾಗಿದೆ. ಆದ್ದರಿಂದ ಈ ರೀತಿಯಾಗಿ ನಾವು ಬೆಳೆಯುವುದರಿಂದ ಸ್ವಂತ ಖರ್ಚಿನಲ್ಲಿ ಅವಶ್ಯಕತೆಗಾಗಿ ಮನೆಯಲ್ಲೇ ಈ ರೀತಿ ಮಾಡುವುದರಿಂದ ಒಂದು ರಹಿತವಾದಂಥ ಆಹಾರವನ್ನು ಪಡೆಯಲಿಕ್ಕೆ ಕೂಡ ಸಾಧ್ಯತೆಗಳಿದೆ. ನಾವು ಇದನ್ನು ನೆಲದಲ್ಲಿಯೇ ಬೆಳೆಯಬೇಕು ಎಂಬಂತಹ ಯಾವುದೇ ವಿಷಯಗಳು ಇರುವುದಿಲ್ಲ. ನಮಗೆ ಆಗುವ ರೀತಿಯಲ್ಲಿ ಅಥವಾ ನಮಗೆ ಸಹಕಾರವಾಗುವ ರೀತಿಯಲ್ಲಿ ನೆಲದಲ್ಲಿ ಬೆಳೆಯಬಹುದು, ಅಥವಾ ಗೋಣಿ ಚೀಲದಲ್ಲಿ ಮಣ್ಣನ್ನು ತುಂಬಿಸಿ ಅದರಲ್ಲಿ ಬೆಳೆಯಬಹುದು, ಅಥವಾ ಈಗ ಆಧುನಿಕವಾಗಿ ಸಿಗುವಂತಹ ಅದರ ಪಾಟ್ಗಳು, ಅಂದರೆ ಈ ಪಾಟ್ಗಳಲ್ಲಿ ಕೂಡ ಬೆಳೆಯಬಹುದು. ಮತ್ತು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಬೆಳೆಯಬಹುದು. ತಾರಸಿಯಲ್ಲಿ ಕೂಡ ಇಡಬಹುದು. ಹೀಗೆ ಎಲ್ಲ ಕೂಡ ನಾವು ಬೆಳೀಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಖಂಡಿತ ನಮಗೆ ಇದೆ. ಈ ರೀತಿಯಾಗಿ ಸ್ವಂತ ಮೆಣಸಿನಕಾಯಿ ಅಥವಾ ಇತರ ತರಕಾರಿಗಳನ್ನು ನಾವು ಬೆಳೆಸಿಕೊಂಡರೆ ಇದರಿಂದ ಆಗುವಂಥ ಒಂದು ಮುಖ್ಯವಾದ ಪ್ರಯೋಜನ ಅಂತ ಹೇಳಿದರೆ, ಒಂದು ಶುದ್ಧವಾದ ಒಳ್ಳೆಯ ಆಹಾರ ಪದಾರ್ಥಗಳು ದೊರೆಯುತ್ತದೆ ಅಥವಾ ತರಕಾರಿಗಳು ದೊರೆಯುತ್ತದೆ. ಇನ್ನೊಂದು ಎಂದು ಹೇಳಿದರೆ ಅದು ಖರ್ಚು. ನಾವು ಹೊರಗಡೆ ಹೋಗಿ ಹಣ ಕೊಟ್ಟು ತರುವುದಕ್ಕಿಂತ ನಮ್ಮಲ್ಲಿಯೇ ಇದ್ದರೆ ಯಾವುದೇ ಖರ್ಚಿಲ್ಲದೆ ನಾವು
ಹಣವನ್ನು ಉಳಿಸಿದೆ ಅಂತ ಕೂಡ ಆಗುತ್ತದೆ. ಇದು ಮನೆಯಿಂದಲೇ ಕೊಯ್ದುಕೊಂಡು ಬರುವುದರಿಂದ ಯಾವುದೇ ಖರ್ಚುಗಳು ತಗುಲುವುದಿಲ್ಲ. ಹಾಗೆ ನಾವು ಬೆಳೆಸಿದ ಕಾರ್ಯಗಳು ಮಾತ್ರ ಇಲ್ಲಿ ಇರುತ್ತದೆ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಈ ಮೆಣಸಿನ ಗಿಡಗಳನ್ನು ನೆಲದಲ್ಲಿ ಬೆಳೆದರೆ ಅಥವಾ ನಿಮ್ಮ ಮನೆಯಲ್ಲಿ ಕೋಳಿಗಳು ಏನಾದರೂ ಇದ್ದಲ್ಲಿ ಅದರ ಬುಡಕ್ಕೆ ಏನಾದರೂ ಒಳ್ಳೆಯ ಕಸ ಕಡ್ಡಿಗಳನ್ನು ತಂದು ಹಾಕುವುದು ಮುಖ್ಯ. ಏಕೆಂದರೆ ಈ ಕೋಳಿಗಳು ಏನು ಬಂದು ಬಿಟ್ಟು ಅದರ ಬುಡದಲ್ಲಿ ಅದನ್ನು ಹೊಕ್ಕಿಬಿಟ್ಟು ಇದನ್ನು ಇದು ಹಾಳು ಮಾಡಿ ಮೆಣಸು ಗಿಡಗಳನ್ನು ಕಿತ್ತು ಬಿಸಾಡುವಂಥ ಹೋಗುವ ಸಾಧ್ಯತೆಗಳು ಇದೆ. ಕೋಳಿಗಳೇನು ಕಡಿಮೆ ಇಲ್ಲ, JCB ರೀತಿಯಲ್ಲಿ ಕೂಡ ಅದು ಮಣ್ಣನ್ನು ಹೊಕ್ಕಿ ಹೊಕ್ಕಿ ತೆಗೆಯುವುದನ್ನು ನಾವು ಕಾಣಬಹುದು. ಕೃಷಿ ನಮ್ಮ ಸಂಸ್ಕೃತಿಯಾಗಿದೆ. ಈ ಕೃಷಿ ನಮ್ಮ ಜೀವನದ ಅಂಗವಾಗಿದೆ. ಹಾಗೆ ಕೃಷಿಗೆ ಬಹಳ ಪ್ರಾಮುಖ್ಯತೆ ಇದೆ. ಒಂದು ಕೃಷಿಯಿಂದ ಆಹಾರ ಒಂದು ಸ್ವಾವಲಂಬನೆ, ಬದುಕಿಗೆ ಒಂದು ದಾರಿ, ವೃತ್ತಿ ಮತ್ತು ಉದ್ಯೋಗವಾಗುತ್ತದೆ. ಅದಕ್ಕಿಂತ ಮೊದಲಾಗಿ ಈ ಕೃಷಿ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಆದ್ದರಿಂದ ಕೃಷಿಯಲ್ಲಿ ಎಲ್ಲರನ್ನೂ ಕೂಡ ತೊಡಗಿಸಿಕೊಳ್ಳುವ ಕಾರ್ಯವೂ ಕೂಡ ಆಗಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಎಲ್ಲರಿಗೂ ಕೂಡ ಈ ಕೃಷಿಯ ಬಗ್ಗೆ, ಕೃಷಿ ವಿಚಾರಗಳ ಬಗ್ಗೆ ತಿಳಿಸಿ ಎಲ್ಲರನ್ನೂ ಕೂಡ ಕೃಷಿಯಲ್ಲಿ ತೊಡಗಿಸಿ ತಮ್ಮ ಅವಶ್ಯಕತೆಗಾಗಷ್ಟು ಬೆಳೆಯನ್ನು ಬೆಳೆಯುವಲ್ಲಿ ನಾವು ಒಂದು ಪಾತ್ರವನ್ನು ನಿಭಾಯಿಸಿಕೊಳ್ಳ ಬಹಳ ಮುಖ್ಯವಾಗಿದೆ ಬಂಧುಗಳೇ. ಹಾಗೆಯೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.